ಮೋದಿ ಸಂಪುಟದಲ್ಲಿ ಮೊದಲ ಬಾರಿಗೆ ಸಂಸದರಾಗಿ ಇರುವಂತಹ ವಿ ಸೋಮಣ್ಣಗೂ ಕ್ಯಾಬಿನೆಟ್ನಲ್ಲಿ ಪ್ರಬಲ ಖಾತೆ ಸಿಕ್ಕಿದೆ. ರೈಲ್ವೆ ಇಲಾಖೆ ರಾಜ್ಯ ಸಚಿವರಾಗಿ ಸಂಸದ ವಿ ಸೋಮಣ್ಣ ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ರಾಜ್ಯದ ಬಿಜೆಪಿ ನಾಯಕರು ಶುಭಾಶಯವನ್ನು ಕೋರಿದರು. ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದು ಕೇಂದ್ರ ಸಚಿವರಾದ ಬಳಿಕ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೆಯಬೇಕಿದೆ. ಆದರೆ ಇನ್ನೂ ಕುಮಾರಸ್ವಾಮಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದ ಕಾರಣ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಎಚ್ಡಿಕೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಟ್ಟು ಹೋಗಲ್ಲ, ನಮಗೆ ವಿಶ್ವಾಸ ಇದೆ. ಅವರಿಗೆ ಅಧಿಕಾರಕ್ಕಿಂತ ಕ್ಷೇತ್ರದ ಜನ, ಕಾರ್ಯಕರ್ತರು ಮುಖ್ಯ. ಚನ್ನಪಟ್ಟಣ, ರಾಮನಗರ ಎರಡೂ ಕೂಡ ಕಣ್ಣುಗಳು ಇದ್ದಾಗೆ ಅಂದಿದ್ರು. ಅವರು ಹೃದಯವಂತರು, ಕೇಂದ್ರ ಸಚಿವಗಿರಿ ಬಿಟ್ಟರು ಕ್ಷೇತ್ರವನ್ನ ಬಿಡಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಚುನಾವಣೆ ರಾಜೀನಾಮೆ ಕೊಟ್ಟ ಮೇಲೆ ಉಪಚುನಾವಣೆ ಬರ್ತದೆ. ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮೇಲಿನ ಪ್ರೀತಿಯಿಂದ ನೀವು ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರಿಂದ ನಿಮ್ಮನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಅಧಿಕಾರ ಮುಖ್ಯ ಅಲ್ಲ, ಮತದಾರರು, ಚನ್ನಪಟ್ಟಣ ತಾಲೂಕಿನ ಮತದಾರರ ಸ್ವಾಭಿಮಾನದ ಮತದಾರರ ಗೌರವ ಮುಖ್ಯ. ಆ ಗೌರವವನ್ನ ಉಳಿಸುವಂತ ಕೆಲಸವನ್ನ ಇತ್ತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಡಿಕೆ ಸುರೇಶ್ಗೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಂಸದ ಡಿಕೆ ಸುರೇಶ್, ಮೊದಲು ಎಚ್ಡಿಕೆ ರಾಜೀನಾಮೆ ಕೊಡ್ಲಿ, ಆಮೇಲೆ ಬೈ ಎಲೆಕ್ಷನ್ ವಿಚಾರ ನೋಡೋಣ. ಈಗಾಗಲೇ ನಾನು ಸೋತಿದ್ದೇನೆ, ಜನ ನನ್ನನ್ನು ತಿರಸ್ಕರಿಸಿದ್ದಾರೆ. ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ, ಅಚ್ಚರಿ ಅಭ್ಯರ್ಥಿಯನ್ನ ಚನ್ನಪಟ್ಟಣಕ್ಕೆ ಕೊಡ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಉಪಚುನಾವಣೆ ರಾಜೀನಾಮೆ ಕೊಟ್ಟ ಮೇಲೆ ಉಪಚುನಾವಣೆ ಬರ್ತದೆ. ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಮೇಲಿನ ಪ್ರೀತಿಯಿಂದ ನೀವು ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರಿಂದ ನಿಮ್ಮನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಜನ ತಿರಸ್ಕಾರ ಮಾಡಿ ಕಳಿಸಿದ ಮೇಲೆ ನೀವು ಕೈ ಹಿಡಿದಿದ್ದೀರಿ. ಹಾಗಾಗಿ ಆ ನಂಬಿಕೆಗಿನ್ನ ದೊಡ್ಡದು ಮತ್ತೊಂದಿಲ್ಲ. ಆ ಕೆಲಸವನ್ನ ನಾಯಕರು ಖಂಡಿತ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ. ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಭರ್ಜರಿ ಗೆಲುವು ಸಾಧಿಸಿದ್ದು, ಕಾರ್ಯಕರ್ತರಿಗೆ ಪಕ್ಷದಿಂದ ಕೃತಜ್ಞತಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶಿಕಾರಿಪುರ ಬಿಜೆಪಿ ಮಂಡಲದಿಂದ ಸಭೆ ನಡೆದಿದ್ದು, ಸಂಸದ ರಾಘವೇಂದ್ರ 4ನೇ ಬಾರಿ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನ ತಿಳಿಸಿದ್ರು. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಂಎಲ್ಸಿ ಡಾಕ್ಟರ್ ಧನಂಜಯ ಭಾಗಿಯಾಗಿದ್ದರು. ಮಂಗಳೂರಿನ ಬೋಳ್ಯಾರ್ನಲ್ಲಿ ಚೂರಿ ಇರಿತ ಪ್ರಕರಣ ಸಂಬಂಧ 6 ಜನರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, 3 ತಂಡ ರಚಿಸಿ ತನಿಖೆ ನಡೆಸಿ ಒಟ್ಟು 6 ಮಂದಿಯನ್ನ ಬಂಧಿಸಲಾಗಿದೆ. 3 ಮಂದಿ ಮಸೀದಿ ಮುಂದೆ ಘೋಷಣೆ ಕೂಗಿದ್ದು, ಅದರಲ್ಲಿ ಒಬ್ಬ ರೌಡಿ ಶೀಟರ್ ಕೂಡ ಇದ್ದಾನೆ. ಆದಷ್ಟು ಬೇಗ ಎಲ್ಲರನ್ನ ಅರೆಸ್ಟ್ ಮಾಡ್ತೇವೆ, ಬಳಿಕ ಎಲ್ಲಾ ಧರ್ಮದ ಪ್ರಮುಖರನ್ನ ಕರೆದು ಶಾಂತಿ ಸಭೆಯನ್ನ ನಡೆಸ್ತೇವೆ ಎಂದರು. ಮೆರವಣಿಗೆ ಮಾಡುವಾಗ 1-2 ಕಡೆ ಅವರು ಪ್ರಚೋದನಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ. ಆದ ನಂತರ ಸುಮಾರು 8:45ಕ್ಕೆ ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೀಲ್ ಜಂಕ್ಷನ್ ಹತ್ರ. ನಂತರ ಒಂದು ಬೈಕ್ ಮೇಲೆ 3 ಜನ ಹುಡುಗರನ್ನು ಮತ್ತೆ ಬೋಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದ್ರು. ಅವ್ರಿಗೆ ಆವಾಗ ಕೆಲವು ಮುಸ್ಲಿಂ ಹುಡುಗರು ಚೇಸ್ ಮಾಡಿ ಅಲ್ಲಿ ಹತ್ತಿರ 1 ಕಿಲೋಮೀಟರ್ ದೂರ ಒಂದು ಸಮಾಧಾನ ಬಾರ್ ಇದೆ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಮೊದಲೇ ಅವರು ವಾದಿವಾದ ಮಾಡ್ತಾರೆ. ವಾದಿವಾದ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು 20 ಜನ ಮುಸ್ಲಿಂ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ